ನಟ ದರ್ಶನ್ ಅವರು ಅರೆಸ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರು ಪ್ರಮುಖ ಸಾಕ್ಷಿ. ಕೊಲೆಯಾದಂತಹ ರಾತ್ರಿ ದರ್ಶನ್ ಜೊತೆಗೆ ನಟ ಚಿಕ್ಕಣ್ಣ ಅವರಿದ್ರು ಅನ್ನುವಂತಹ ವಿಚಾರ. ದರ್ಶನ್ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದಂತಹ ನಟ ಚಿಕ್ಕಣ್ಣ ನಿನ್ನೆ ಪಾರ್ಟಿ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ದರ್ಶನ್ ಮುಂದೆಯೇ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು ಚಿಕ್ಕಣ್ಣ ಅವರು. ಈ ಕೇಸ್ನಲ್ಲಿ ಈಗಾಗಲೇ 18 ಜನರ ಬಂಧನ ಆಗಿರುವಂಥದ್ದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನರನ್ನ ವಿಚಾರಣೆ ನಡೆಸಲಿಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಇದರಲ್ಲಿ ಮೊದಲನೇ ಹಂತವಾಗಿ ಚಿಕ್ಕಣ್ಣ ಅವರನ್ನ ನಿನ್ನೆ ದರ್ಶನ್ ಎದುರು ನಿಲ್ಲಿಸಿ ಕೊಲೆಯಾದ ದಿನ ಆ ಬಾಡಿ ಸಾಗಿಸಿದ ನಂತರ ದರ್ಶನ್ ಆ್ಯಂಡ್ ಗ್ಯಾಂಗ್ ಪಾರ್ಟಿ ಮೂಡ್ನಲ್ಲಿತ್ತು. ಆ ಪಾರ್ಟಿಯಲ್ಲಿ ಹಾಸ್ಯ ಕಲಾವಿದ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ದರು. ಚಿಕ್ಕಣ್ಣ ಅವರನ್ನು ನಿನ್ನೆ ಪೊಲೀಸರು ಕರೆಸಿ ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಪಾರ್ಟಿ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನುವಂತಹ ವಿವರವನ್ನು ಕೇಳಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರು ಪ್ರಮುಖ ಸಾಕ್ಷಿ. ನಿನ್ನೆ ಅವರನ್ನ ಸ್ಟೇಷನ್ಗೆ ಕರೆಸಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಚಿಕ್ಕಣ್ಣ ಏನು ಹೇಳಿಕೆ ಕೊಟ್ಟರು ಪೊಲೀಸರ ಮುಂದೆ? ನಾವು ಪಾರ್ಟಿ ಮಾಡ್ತಾ ಇದ್ದ ವೇಳೆ ದರ್ಶನ್ ಪರಿಚಿತ ವ್ಯಕ್ತಿಯೊಬ್ಬರು ಬಂದಿದ್ರು. ಪಟ್ಟಣಗೆರೆ ಶೆಡ್ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಪವನ್ ಮಾತನ್ನ ಕೇಳಿ ದರ್ಶನ್ ಕೋಪ ಮಾಡಿಕೊಂಡ್ರು. ಆಗ ಪವನ್ ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ಹೊತ್ತು ಬಿಟ್ಟು ದರ್ಶನ್, ವಿನಯ್, ಪ್ರಧೂಷ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಯಾವ ವಿಚಾರಕ್ಕೆ ಹೋದ್ರು, ಯಾಕೆ ಹೋದ್ರು ನನಗೆ ಗೊತ್ತಿಲ್ಲ. ಪೊಲೀಸರ ಮುಂದೆ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ನಟ ಚಿಕ್ಕಣ್ಣ ಅವರು. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಪಟ್ಟಣಗೆರೆ ಶೆಡ್ ವಿಚಾರವನ್ನ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈ ಪಟ್ಟಣಗೆರೆ ಶೆಡ್ನ ವಿಚಾರಕ್ಕೂ ಅಲ್ಲಿ ಕೊಲೆಯಾದಂತಹ ವಿಚಾರಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಯಾವ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ. ಎಲ್ಲ ಬೆಳವಣಿಗೆಗಳಾದ ಮೇಲೆ ನನಗೆ ಈ ವಿಚಾರ ಗೊತ್ತಾಗ್ತಾ ಇರೋದು ಅಂಥೇಳಿ ನಟ ಚಿಕ್ಕಣ್ಣ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಪಟ್ಟಣಗೆರೆ ಶೆಡ್ ಬಗ್ಗೆ ಮಾತನಾಡಿದ್ರು ಮೊದಲೇನೆ ಅನ್ನುವಂತಹ ವಿಚಾರಕ್ಕೆ ಚಿಕ್ಕಣ್ಣ ಅವರನ್ನು ಸಾಕ್ಷಿಯಾಗಿ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿಯೇ ನಿನ್ನೆ ಅವರಿಗೆ ಪೊಲೀಸರು ಬುಲಾವನ್ನು ಕೊಟ್ಟಿದ್ರು, ನೋಟಿಸನ್ನು ಕೊಟ್ಟಿದ್ರು. ವಕೀಲರ ಜೊತೆಗೆ ನಿನ್ನೆ ಅನ್ನಪೂರ್ಣೇಶ್ವರಿ ಠಾಣೆಗೆ ನಟ ಚಿಕ್ಕಣ್ಣ ಹೋಗಿರ್ತಾರೆ. ನಟ ದರ್ಶನ್ ಎದುರುಗೇನೆ, ಕೊಲೆ ಆರೋಪಿ ದರ್ಶನ್ ಎದುರುಗೇನೆ ಅವರು ಹೇಳಿಕೆಯನ್ನು ಕೂಡ ದಾಖಲಿಸಿರುವಂಥದ್ದು. ಅವತ್ತು ಪಾರ್ಟಿಯ ಸಂದರ್ಭದಲ್ಲಿ ಏನಾಯಿತು ಅನ್ನುವಂತಹ ವಿಚಾರವನ್ನು ಅವರು ವಿವರಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ನಿನ್ನೆ ಸ್ಟೋನಿ ಬ್ರೂಕ್ನಲ್ಲಿ ಸ್ಪಾಟ್ ಮಹಜರನ್ನ ಮಾಡಿದ್ದಾರೆ ಪೊಲೀಸರು. 3 ಗಂಟೆಗೂ ಹೆಚ್ಚು ಕಾಲ ಚಿಕ್ಕಣ್ಣ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಬಗ್ಗೆ ಹಾಗಾದ್ರೆ ಚಿಕ್ಕಣ್ಣ ಹೇಳಿದ್ದೇನು? ಪಬ್ಲಿಕ್ ಟಿವಿಯಲ್ಲಿ ನಟ ಚಿಕ್ಕಣ್ಣ ಅವರ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ? ಹಾಗಾದ್ರೆ ಚಿಕ್ಕಣ್ಣ 3 ಗಂಟೆಗಳ ಕಾಲ ಪೊಲೀಸರು ಅವರಿಗೆ ಯಾವ್ಯಾವ ರೀತಿಯ ಪ್ರಶ್ನೆಯನ್ನು ಕೇಳಿದ್ರು, ಆ ಪ್ರಶ್ನೆಗಳಿಗೆ ಚಿಕ್ಕಣ್ಣ ಕೊಟ್ಟಂತಹ ಉತ್ತರ ಏನು? ಈ ಕೊಲೆ ಕೇಸ್ಗೂ ಚಿಕ್ಕಣ್ಣ ಅವ್ರಿಗೂ ಇರುವಂತಹ ಲಿಂಕ್ ಏನು? ಸಹಜವಾದಂತಹ ಪ್ರಶ್ನೆ. ನಿನ್ನೆ 3 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿ ಬಂದಂತಹ ಚಿಕ್ಕಣ್ಣ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಾಯಿತು ಸ್ಟೇಷನ್ ಒಳಗಡೆ? ಅವತ್ತು ಕೊಲೆಯಾದ ನಂತರ ಪಾರ್ಟಿ ಸಂದರ್ಭದಲ್ಲಿ ದರ್ಶನ್ ಹೇಗಿದ್ರು, ದರ್ಶನ್ ಜೊತೆಗೆ ಯಾರ್ಯಾರಿದ್ರು, ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತ ಅವತ್ತೇನಾದರೂ ಚರ್ಚೆ ಆಯಿತಾ? ಎಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿರುವಂತಹದ್ದು, ಅದು ಹಾಸ್ಯ ನಟ ಚಿಕ್ಕಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರು ಕೊಟ್ಟಿರುವಂತಹ ಹೇಳಿಕೆ ಈ ಪ್ರಕರಣದಲ್ಲೇನಾದರೂ ಪ್ರಭಾವವನ್ನು ಬೀರುತ್ತಾ ಅನ್ನೋದು ಕೂಡ ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಸ್ಟೋನಿ ಬ್ರೂಕ್ ಇದು ದರ್ಶನ್ ಸ್ನೇಹಿತ ಪ್ರದೂಷ್ ಅವರಿಗೆ ಸೇರಿದಂತಹ ಹೋಟೆಲ್, ಪಬ್. ಇಲ್ಲಿ ಕೊಲೆಯಾದ ರಾತ್ರಿಯೇ ಅವರೆಲ್ಲರೂ ಕೂಡ ಸೇರಿರ್ತಾರೆ.
ಆ ಪಾರ್ಟಿಯಲ್ಲೂ ಕೂಡ ಚಿಕ್ಕಣ್ಣ ಭಾಗಿಯಾಗಿರ್ತಾರೆ. ನನ್ನನ್ನು ಊಟಕ್ಕೆ ಕರೆದಿದ್ರು, ನಾನು ಊಟಕ್ಕೆ ಬಂದಿದ್ದೆ. ಆ ಕೊಲೆ ವಿಚಾರ ನನಗೆ ಗೊತ್ತಿರಲಿಲ್ಲ, ಬಟ್ ಪಟ್ಟಣಗೆರೆ ಶೆಡ್ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಿದ್ದು ನಿಜ ಅಂತ ಹೇಳಿದ್ದಾರೆ ಚಿಕ್ಕಣ್ಣ.